ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬಾಹ್ಯಾಕಾಶದಲ್ಲಿ ಹೊಸ ಚರಿತ್ರೆ ಬರೆದ ಇಸ್ರೋ. ಸ್ಪೈಡೆಕ್ಸ್ ಮಿಷನ್ ಉಪಗ್ರಹಗಳ ಡಾಕಿಂಗ್ ಪ್ರಕ್ರಿಯೆ ಸಕ್ಸಸ್. ಇಸ್ರೋದಿಂದ ಅಧಿಕೃತ ಘೋಷಣೆ. ಡಾಕಿಂಗ್ ಮಾಡಿದ ಜಗತ್ತಿನ 4ನೇ ದೇಶ ಅನ್ನೋ ಹೆಗ್ಗಳಿಕೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ. ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಮನೆಗೆ ನುಗ್ಗಿದ್ದ ದರೋಡೆಕೋರನಿಂದ ಅಟ್ಯಾಕ್. ಲೀಲಾವತಿ ಆಸ್ಪತ್ರೆಯಲ್ಲಿ ನಟನಿಗೆ ಚಿಕಿತ್ಸೆ. ಪೊಲೀಸರಿಂದ ತನಿಖೆ ಚುರುಕು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಗೊಂದಲಕ್ಕೆ ಒಳಗಾದ ಹೈಕಮಾಂಡ್. ಅಧ್ಯಕ್ಷ ಸ್ಥಾನ ಸುಲಭವಾಗಿ ಬಿಟ್ಟುಕೊಡೋಕೆ ಡಿಕೆಶಿ ರೆಡಿ ಇಲ್ಲ. ಸಿಎಂ ಸ್ಥಾನ ಬದಲಿಸಿದ್ರೆ ಪಕ್ಷ ಹೋಳಾಗಬಹುದು ಅನ್ನುವ ಆತಂಕ. ಇಂದಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಮಂಡಿಸದಿರಲು ಸಿಎಂ ನಿರ್ಧಾರ. ಸಿದ್ದರಾಮಯ್ಯರ ನಡೆ ಹಿಂದಿದೆ ಹಲವು ಲೆಕ್ಕಾಚಾರ. ಮುಂದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಭೆಯಲ್ಲಿ ಮಂಡಿಸೋಕೆ ಕ್ರೆಡಿಟ್ ಪಡೆಯುವ ತಂತ್ರ. ರಾಜ್ಯಾಧ್ಯಕ್ಷ ಬದಲಾವಣೆ ಕುರಿತು ಬಹಿರಂಗ ಮಾತು. ಯಡಿಯೂರಪ್ಪ ಪ್ರವಾಸದ ಬಗ್ಗೆಯೂ ಸಾಹುಕಾರ ಆಕ್ಷೇಪ. ರಮೇಶ್ ಜಾರಕಿಹೊಳಿ ವಿರುದ್ಧ ವಿಜಯೇಂದ್ರ ಗರಂ. ಹೈಕಮಾಂಡ್ಗೆ ದೂರು ನೀಡೋಕೆ ನಿರ್ಧಾರ. ತೋರಣಗಲ್ನ 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ. ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ಆರೋಪಿ ಮೇಲೆ ಫೈರಿಂಗ್. ವಿಮ್ಸ್ ಆಸ್ಪತ್ರೆಗೆ ಅತ್ಯಾಚಾರಿ ಆರೋಪಿ ದಾಖಲು. ಕೆಪಿಎಸ್ಸಿ ಎಡವಟ್ಟು ಖಂಡಿಸಿ ಇವತ್ತು ಆಕಾಂಕ್ಷಿಗಳ ಪ್ರತಿಭಟನೆ. ಕನ್ನಡ ಅನುವಾದದಲ್ಲಿಯೇ ಎಡವಿದ್ದಕ್ಕೆ ತೀವ್ರ ಆಕ್ರೋಶ. ಪರೀಕ್ಷೆಯಲ್ಲಿ ದೋಷ ಎಸಗಿರುವ ಹಿನ್ನೆಲೆ ಮರು ಪರೀಕ್ಷೆಗೆ ಪಟ್ಟು. ಅಂಬಿಗರ ಚೌಡಯ್ಯ ಐಕ್ಯ ಮಂಟಪ ಅಭಿವೃದ್ಧಿಯಲ್ಲೇ ನಿರ್ಲಕ್ಷ್ಯ. ಗಂಗಾಮತ ಸಮುದಾಯದ ಕೆಲ ಮುಖಂಡರಿಂದ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿ ಘೋಷಣೆ. ವೀರಭದ್ರ ದೀಪಾವಳಿ ಶ್ರೀಗೆ ಮುಖಂಡರಿಂದ ಪಟ್ಟಾಧಿಕಾರ. ಕೈ ಶಾಸಕರ ಪರ ಜೈನ ಮುನಿ ಸ್ವಾಮೀಜಿ ಬ್ಯಾಟಿಂಗ್. ಪ್ರಸಾದ್ ಅಬ್ಬಯ್ಯ ಮುಂದಿನ ಸಾರಿ ಇಲ್ಲಿಗೆ ಬಂದಾಗ ಮಂತ್ರಿಯಾಗಿ ಬರಬೇಕು. ಸಿಎಂ ಬದಲಾವಣೆ ಚರ್ಚೆ ನಡುವೆ ಶಾಸಕರ ಪರ ಸ್ವಾಮೀಜಿ ಬ್ಯಾಟಿಂಗ್. ಐಶ್ವರ್ಯ ಗೌಡ ವಿರುದ್ಧ ಕೋಟಿ ವಂಚನೆ ಪ್ರಕರಣ. ಅಕೌಂಟ್ನಲ್ಲಿ 2021-24 ಅವಧಿಯಲ್ಲಿ 69 ಕೋಟಿ ರೂಪಾಯಿ ವಹಿವಾಟು. ಖಾತೆಯ ಬಗ್ಗೆ ಮಾಹಿತಿ ಪಡೆಯೋಕೆ ತನಿಖಾಧಿಕಾರಿಗಳ ಸಿದ್ಧತೆ. ಭಿಕ್ಷೆ ನೆಪದಲ್ಲಿ ಡೈಮಂಡ್ ರಿಂಗ್ ಕಸಿದು ನುಂಗಿದ ಆರೋಪಿ ಅರೆಸ್ಟ್. ಬಾಬಾ ವೇಷದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದ ಗುಜರಾತ್ ಮೂಲದ ಸಾಲದ್ ದಿಲೀಪ್. ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಯನ್ನ ಬಂಧಿಸಿದ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು. ಬಿರುಕು ಬಿಟ್ಟಿದ್ದ ದಾವಣಗೆರೆ ನಗರದ ಶಿವಕುಮಾರ್ ಬಡಾವಣೆಯ ಸಿಸಿ ರಸ್ತೆಗೆ ಕ್ಯೂರಿಂಗ್. ಕಾಮಗಾರಿಯಾದ 15 ದಿನದಲ್ಲೇ ಬಿರುಕು ಬಿಟ್ಟಿದ್ದ ಸಿಸಿ ರೋಡ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ರಸ್ತೆ ದುರಸ್ತಿ ಕಾರ್ಯ. ವಿಜಯನಗರದಲ್ಲಿ ಸಹಕಾರಿ ಪತ್ತಿನ ಸಂಘಕ್ಕೆ ಹಣ ಕಟ್ಟಿ ನಾರಿಯರ ಪರದಾಟ. ಅತ್ತ ಸಾಲವೂ ಇಲ್ಲದೆ ಕಟ್ಟಿದ ಹಣವೂ ಇಲ್ಲದೆ ಕಂಗಾಲು. 10 ದಿನದಲ್ಲಿ ಹಣ ವಾಪಸ್ ಕೊಡ್ತೀವಿ ಅಂತ ಸಂಘದ ಅಧ್ಯಕ್ಷೆ ಭರವಸೆ. ಕೌನ್ ಬನೇಗಾ ಕರೋಡಪತಿಯಲ್ಲಿ 50 ಲಕ್ಷ ಗೆದ್ದ ಬಾಗಲಕೋಟೆ ಯುವಕ. ಬೆಳಗ್ಗೆ ಟೀ ಅಂಗಡಿಯಲ್ಲಿ ಕೆಲಸ, ರಾತ್ರಿ ಓದ್ತಾ ಇದ್ದ ರಂಜಾನ್. ನ್ಯೂಸ್ ಫಸ್ಟ್ ನಲ್ಲಿ ಚಾಯ್ವಾಲಾ ಬಾಯ್ನ ರೋಚಕ ಕಥೆ. ಕೊಪ್ಪಳ ಗವಿಸಿದ್ದಪ್ಪ ಅಜ್ಜನ ಜಾತ್ರೆಯ 2ನೇ ದಿನದ ಮಹೋತ್ಸವ. 2ನೇ ದಿನವೂ ಅಜ್ಜನ ದರ್ಶನಕ್ಕೆ ಬರ್ತಾ ಇರೋ ಲಕ್ಷಾಂತರ ಭಕ್ತರು.
ಸುಮಾರು 200 ಬಾಣಸಿಗರಿಂದ ತಯಾರಾಗ್ತಾ ಇದೆ ಬಿಸಿ ಬಿಸಿ ಮಿರ್ಚಿ. ಗದಗ್ನಲ್ಲಿ ಫ್ಯಾಕ್ಟರಿಗಳ ಕೆಮಿಕಲ್ ಮಿಶ್ರಣದಿಂದ ತುಂಗಭದ್ರಾ ನದಿ ಕಲುಷಿತ. ಹಸಿರು ಬಣ್ಣಕ್ಕೆ ತಿರುಗಿದ ನೀರು ನೋಡಿ ರೈತರ ಅನುಮಾನ, ಆತಂಕ ಮೂಡಿಸಿದ ನದಿ ನೀರಿನ ಬಣ್ಣ. ಮಧ್ಯಪ್ರದೇಶದ ಸತ್ಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿಗಳು ಪ್ರತ್ಯಕ್ಷ. ಒಂದೇ ಬಾರಿಗೆ ಕಾಣಿಸಿಕೊಂಡ 5 ಟೈಗರ್ಸ್. ಸಫಾರಿಗೆ ತೆರಳುತ್ತಾ ಇದ್ದವರ ಮೊಬೈಲ್ನಲ್ಲಿ ಅದ್ಭುತ ದೃಶ್ಯ ಸೆರೆ. ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ವಾಯು ಮಾಲಿನ್ಯ, ಕೆಟ್ಟ ವಾತಾವರಣದಿಂದ ಜನಸಾಮಾನ್ಯರು ಹೈರಾಣ. ರಾಷ್ಟ್ರ ರಾಜಧಾನಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಇಸ್ರೇಲ್ ಹಮಾಸ್ ನಡುವಿನ ಕದನಕ್ಕೆ ಕೊನೆಗೂ ತೆರೆ. 15 ತಿಂಗಳಿನಿಂದ ನಡೀತಾ ಇದ್ದ ವಾರ್ಗೆ ಬ್ರೇಕ್. 12 ಮಂದಿ ಒತ್ತೆಯಾಳುಗಳನ್ನ ಬಿಡುಗಡೆಗೊಳಿಸೋಕೆ ಹಮಾಸ್ ಒಪ್ಪಿಗೆ. ಭಾರತ ಐರ್ಲೆಂಡ್ ಮಹಿಳಾ ಟೀಮ್ ನಡುವೆ 3ನೇ ಏಕದಿನ ಪಂದ್ಯ. ಪುರುಷರ ಸಾಧನೆಯನ್ನು ಮೀರಿಸಿದ ವುಮೆನ್ಸ್ ಟೀಮ್ ದಾಖಲೆಯ 418 ರನ್ ಚಚ್ಚಿ ವೈಟ್ ವಾಶ್ ಮಾಡಿದ ಹರ್ಮನ್ಪ್ರೀತ್ ಪಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.